ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ನಾನು ಈ ವ್ಲಾಗ್ನ ಲಂಡನಲ್ಲಿ ಉಲ್ವರಾಂಪ್ಟನ್ ಅನ್ನೋ ಪ್ಲೇಸಿಂದ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಧನಲಕ್ಷ್ಮಿ ರಂಜಿತ್ ಅಂತ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ಇವತ್ತು ನಾನು ನಿಮಗೆ ಇಲ್ಲಿನ ಅಪಾರ್ಟ್ಮೆಂಟ್ ಅಂದರೆ ನಾವಿರೋ ಪ್ಲೇಸ್ ಉಲ್ವರಾಂಪ್ಟನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಎಷ್ಟು ರೆಂಟ್ ಇರುತ್ತೆ, ಅಪಾರ್ಟ್ಮೆಂಟ್ಗಳು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಂದರೆ ಇಲ್ಲಿನ ಅಪಾರ್ಟ್ಮೆಂಟಿಗೂ ಲಂಡನ್ನಲ್ಲಿ ಇರೋ ಅಪಾರ್ಟ್ಮೆಂಟ್ಗಳಿಗೂ ರೆಂಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಇಲ್ಲಿನ ಅಪಾರ್ಟ್ಮೆಂಟ್ ಹೇಗಿರುತ್ತೆ ಅಂತ ನೋಡೋಣ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟಲ್ಲಿ ಏನಂದರೆ ಲಿಫ್ಟ್ ಇಲ್ಲ. ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಇರುತ್ತೆ. ಇದರಲ್ಲಿ ಸ್ಟೆಪ್ಸಲ್ಲಿ ಹೋಗಬೇಕು. ಹೋಗಿದ ತಕ್ಷಣ ನಾನು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ 2 ಡೋರ್ಗಳು ಸಿಗುತ್ತೆ. ಅಂದರೆ ಫಸ್ಟ್ ಡೋರ್ ಅಂದರೆ ಫಸ್ಟ್ ರೂಮಲ್ಲಿ ಚಿಕ್ಕ ಚಿಕ್ಕ ರೂಮ್ ಇರುತ್ತೆ. ಅದರಲ್ಲಿ ಫಸ್ಟ್ ರೂಮಲ್ಲಿ ಎಲೆಕ್ಟ್ರಿಕ್ ಮೀಟರ್ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಒಂದು ಫುಲ್ಲು ರೂಮಲ್ಲಿ ಎಲೆಕ್ಟ್ರಿಕ್ ಮೀಟರ್ ಇಟ್ಟಿದ್ದಾರೆ. ಇನ್ನೊಂದು ಡೋರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈ ಡೋರಲ್ಲಿ ಬಾಯ್ಲರ್ ಇದೆ, ಎಲೆಕ್ಟ್ರಿಕ್ ಬಾಯ್ಲರ್ ಇದೆ. ಇದು ಬಾತ್ರೂಮ್. ಈ ಬಾತ್ರೂಮಲ್ಲಿ ಕಮೋಡ್ ಮತ್ತು ಅಟ್ಯಾಚ್ಡ್ ಶವರ್ ಇದೆ. ಈ ಕಡೆ ನೋಡಿದ್ರೆ ಒಂದು ಮಿರರ್ ಇದೆ. ಕೆಳಗಡೆ ಒಂದು ಸಿಂಕ್ ಕೊಟ್ಟಿದ್ದಾರೆ. ಇದು ಕಿಚನ್. ಈ ಕಿಚನಲ್ಲಿ ಏನಂದರೆ ವಾಷಿಂಗ್ ಮಿಷಿನು ಮತ್ತು ಫ್ರಿಜ್ನ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಅವರೇ ಕೊಡ್ತಾರೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ನ ನಾವೇ ತೊಗೊಳ್ಬೇಕಾಗುತ್ತೆ. ಈ ಅಪಾರ್ಟ್ಮೆಂಟಲ್ಲಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ನು ಇರಲಿಲ್ಲ. ಇಲ್ಲಿ ವುಡನಿಂದ ಎಲ್ಲ, ಅಂದರೆ ಈ ಕಿಚನಲ್ಲಿ ಎಲ್ಲ ವುಡನ್ನಿಂದು ಡ್ರಾರ್ ಇರೋದು. ಮೇಲ್ಗಡೆನೂ ಅಷ್ಟೇ, ಕೆಳಗಡೆನೂ ಡ್ರಾರ್ಸ್ ಇರುತ್ತೆ. ತುಂಬಾ ಸ್ಪೇಸ್ ಇರುತ್ತೆ. ಅಂದರೆ ಈಗ ಕಿಚನ್ ಅಂದಮೇಲೆ ತುಂಬಾ ಸ್ಪೇಸ್ ಬೇಕು, ಬಾಕ್ಸ್ಗಳು ಇಟ್ಕೊಳಕ್ಕೆ ಮತ್ತು ಎಲ್ಲ ಕಿಚನ್ ಐಟಮ್ಸ್ಗಳೆಲ್ಲ ಇಟ್ಕೊಳಕ್ಕೆ ತುಂಬಾ ಸ್ಪೇಸ್ ಬೇಕಾಗುತ್ತಲ್ಲ, ತುಂಬ ಸ್ಪೇಸ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ವಾಟರಿಗೆ ಬಂದರೆ 2 ಟ್ಯಾಪ್ ಇರುತ್ತೆ. ಒಂದು ಟ್ಯಾಪಲ್ಲಿ ಹಾಟ್ ವಾಟರು, ಇನ್ನೊಂದರಲ್ಲಿ ಕೋಲ್ಡ್ ವಾಟರ್ ಇರುತ್ತೆ. ಇಲ್ಲಿ ಯೂಶಲಿ ಏನಂದರೆ ಕರೆಂಟಿನ ಸ್ಟವ್ ಇರುತ್ತೆ. ನಿಮಗೆ ಕಾಣ್ತಾ ಇದೆಯಲ್ಲ, ಅದು ಫಿಕ್ಸೇಬಲ್. ಇದೇನೆಂದರೆ ಈಗ ಶಾಪಲ್ಲಿ ತೊಗೊಂಡು ಬಂದು ಫಿಕ್ಸ್ ಮಾಡೋ ಅಂಥ ಒಂದು ಕರೆಂಟ್ ಸ್ಟವ್. ಈ ಕರೆಂಟ್ ಸ್ಟವ್ ಈ ಕಡೆ ಸಾಮಾನ್ಯವಾಗಿ ಇರುತ್ತೆ. ಇದು ಸಿಂಗಲ್ ಬೆಡ್ರೂಮ್. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಸಿಂಗಲ್ ಬೆಡ್ರೂಮ್. ಈ ಅಪಾರ್ಟ್ಮೆಂಟಿಗೆ ರೆಂಟ್ ಎಷ್ಟಂದರೆ ಪೌಂಡಲ್ಲಿ ಹೇಳಬೇಕು ಅಂದರೆ 650 ಪೌಂಡ್. ಅಂದರೆ ಎಲ್ಲ ಈಗ ಟ್ಯಾಕ್ಸ್ ಎಲ್ಲ ಬಿಟ್ಟು 650 ಪೌಂಡ್, ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ 65,000 ಆಗುತ್ತೆ. ಅದನ್ನೇ ನಾವು ಅಂದರೆ ಈಗ 2 ಬೆಡ್ರೂಮ್ ಅಪಾರ್ಟ್ಮೆಂಟನ್ನು ನಾವು ಲಂಡನಲ್ಲಿ ಇರ್ತೀವಿ ಅಂದರೆ ಲಂಡನ್ನಲ್ಲಿ ನಾವು 2 ಬೆಡ್ರೂಮ್ ಅಪಾರ್ಟ್ಮೆಂಟಿಗೆ ಮಿನಿಮಮ್ ಅಂದರೆ 1300 ಪೌಂಡ್, ಅಂದರೆ 1,30,000 ರೂಪಾಯಿ ರೆಂಟೇ ಇರುತ್ತೆ. ಇದು ಲಿವಿಂಗ್ ರೂಮ್. ಲಿವಿಂಗ್ ರೂಮಲ್ಲೇ ನಾವು ತೋರಿಸ್ತಾ ಇದ್ದೀನಲ್ಲ, ಇದು ಏನಂದರೆ ಹೀಟರ್. ಆ ಬ್ಲ್ಯಾಕ್ ಕಲರ್ ಕಾಣ್ತಾ ಇತ್ತಲ್ಲ ನಿಮಗೆ, ಅದು ಹೀಟರ್. ಅಂದರೆ ಕರೆಂಟಿಂದ ಹೀಟರ್ ಇದು. ಹೊರಗಡೆ ಬಾಲ್ಕನಿ ಈ ಥರ ಇರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದು ಡಬಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಈ ಬಾತ್ರೂಮ್ ಒಳಗಡೆ ಕಮೋಡು, ಶವರು ಮತ್ತು ಸಿಂಕ್ ಇರುತ್ತೆ. ಇದು ಡಬಲ್ ಬೆಡ್ರೂಮ್. ಈಗ ನಾವು ಲಂಡನ್ನಲ್ಲಿದ್ದರೆ ಎಷ್ಟು ರೆಂಟ್ ಇರುತ್ತೆ, ಈ ಕಡೆ ಕಂಟ್ರಿ ಸೈಡಲ್ಲಿದ್ದರೆ ಎಷ್ಟು ರೆಂಟ್ ಇರುತ್ತೆ, ಇಲ್ಲಿನ ಅಪಾರ್ಟ್ಮೆಂಟ್ ಹೇಗಿರುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ರೆಂಟ್ ಎಷ್ಟು,
ಈಗ ಲಂಡನ್ನಲ್ಲಿದ್ದರೆ ನಾವು 1300 2 ಬೆಡ್ರೂಮ್ ಅಪಾರ್ಟ್ಮೆಂಟ್ಗಳಿಗೆ ಕೊಡಬೇಕಾಗುತ್ತೆ. ಅದೇ ವೂಲ್ವರ್ಹ್ಯಾಂಪ್ಟನ್ನಲ್ಲಿದ್ದರೆ ಎಷ್ಟು ರೆಂಟು ಅಂತ ಎಲ್ಲದೂ ನಿಮಗೆ ಡೀಟೇಲಾಗಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.